ಕರುನಾಡಿಗೆ ಶಾಕ್ ಕೊಟ್ಟಿದೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ. ಕರ್ನಾಟಕಕ್ಕೆ ಬಿಗ್ ಶಾಕ್. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿದೆ. 15 ದಿನ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ರಾಜ್ಯಕ್ಕೆ ಸೂಚನೆ ಕೊಟ್ಟಿರೋದು. ನಿತ್ಯ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿದೆ ಸಿಡಬ್ಲ್ಯೂಆರ್ಸಿ. ಅಲ್ಲಿಗೆ ಒಟ್ಟು 4 ಟಿಎಂಸಿ ನೀರಾಗುತ್ತೆ. 4 ಟಿಎಂಸಿ ನೀರನ್ನ 15 ದಿನ ಪ್ರತಿದಿನದಂತೆ 3500 ಕ್ಯೂಸೆಕ್ ನೀರು ಹರಿಬಿಡೋ ಮೂಲಕ ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿರೋದು. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಈ ರೀತಿಯ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ ಎಂಥ ಭೀಕರ ಪರಿಸ್ಥಿತಿ ಇದೆ. ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಬೆಳವಣಿಗೆಯ ಒಂದೆರಡು ಜಿಲ್ಲೆಗಳಲ್ಲಿ ಬಿಟ್ಟರೆ ರಾಜ್ಯದ ಇನ್ನೆಲ್ಲೂ ಕೂಡ ಮಳೆಯ ಛಾಯೆ ಇಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ. ಜನ ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಹಾಹಾಕಾರ ಅನ್ನುವಂಥ ಪರಿಸ್ಥಿತಿ, ಅಂತ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೆಲ್ಲದರ ಮಧ್ಯೆ ಈಗ ರಾಜ್ಯಕ್ಕೆ ಬರಸಿಡಿಲು ಅನ್ನೋ ಹಾಗೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂಥ ಆದೇಶ, ಪ್ರತಿನಿತ್ಯ 3500 ಕ್ಯೂಸೆಕ್ 15 ದಿನ ತಮಿಳುನಾಡಿಗೆ ಹರಿಸಿ ಕಾವೇರಿ ನೀರನ್ನ, ಆ ಮೂಲಕ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶವನ್ನ ಸಿಡಬ್ಲ್ಯೂಆರ್ಸಿ ಕೊಡುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಹೀಗೆ ಸಿಡಬ್ಲ್ಯೂಆರ್ಸಿ ಆದೇಶ ಮಾಡಿರೋದು. ಕಾವೇರಿ ನೀರು ನಿಯಂತ್ರಣಾ ಸಮಿತಿಯ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾವೇರಿ ಕೊಳ್ಳದ ಭಾಗದಲ್ಲಿ ರೈತರ ಪ್ರತಿಭಟನೆ ಈಗಾಗಲೇ ಭುಗಿಲೆದ್ದಿದೆ, ತೀವ್ರಗೊಳ್ತಾ ಇದೆ. ಮಂಡ್ಯ ಮೈಸೂರು ಭಾಗದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಅನ್ನದಾತರ ಆಕ್ರೋಶ ಅಷ್ಟಿದೆ. ಪರಿಸ್ಥಿತಿ ಏನಿದೆ ಅನ್ನೋದು ಅರಿವಿದೆ. ಬೆಳೆಗಳು ಹಾಗಿರ್ಲಿ, ಬೆಳೆಗಳಿಗೆ ನೀರು ಕೇಳೋದು ಅದು ಎರಡನೇ ಮಾತು. ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಸಾಕಾದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಮುಂಬರುವ ದಿನಗಳು ಅಷ್ಟು ಭೀಕರವಾಗಿರುತ್ತೆ. ಯಾಕಂದ್ರೆ ಇದುವರೆಗೂ ಕೂಡ ಮುಂಗಾರು ಮಳೆಯ ಸುಳಿವಿಲ್ಲ. ಜಲಾಶಯಗಳು ಭರ್ತಿಯಾಗಿಲ್ಲ, ನದಿಗಳು ಒಣಗ್ತಾ ಇದೆ. ಕುಡಿಯೋ ನೀರಿಗೆನೆ ಹೇಗಪ್ಪ ಮ್ಯಾನೇಜ್ ಮಾಡೋದು ಅನ್ನೋ ಪರಿಸ್ಥಿತಿ, ಆ ಟೆನ್ಷನ್ನಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ಇದೆ. ರೈತರಂತೂ ಹೇಳೋದು ಬೇಡ, ಅವ್ರ ಪರಿಸ್ಥಿತಿ ಕಂಗಾಲಾಗೋಗಿದ್ದಾರೆ. ಹಾಕಿದ್ದಂಥ ಬೆಳೆಗಳು, ಬಿತ್ತನೆ ಮಾಡಿದ್ದ ಬೀಜ ಎಲ್ಲ ನೀರಿಲ್ಲದೆ ಒಣಗೋಗಿರೋದು ನಾವೇ ಸತತವಾಗಿ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಪರಿಸ್ಥಿತಿ ಹೀಗಿರುವಾಗ ಈಗ ತಮಿಳುನಾಡಿಗೆ 4 ಟಿಎಂಸಿ ನೀರು ಬಿಡಬೇಕು ಅಂತ, ಇದನ್ನ ವಿರೋಧಿಸಿ ಮೈಸೂರು ಮಂಡ್ಯ ಭಾಗದಲ್ಲಿ ಈಗಾಗಲೇ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಸಿಡಬ್ಲ್ಯೂಆರ್ಸಿ ಈ ಆದೇಶದ ವಿರುದ್ಧ ಈಗಾಗಲೇ ಆಕ್ರೋಶದ ಕಟ್ಟೆಯೊಡೆದಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸಿಡಬ್ಲ್ಯೂಆರ್ಸಿ ಕೈಗೊಂಡಿರುವಂತಹ ಈ ನಿರ್ಧಾರ, ಆ ಸೂಚನೆ ಏನಿದೆ ಅದನ್ನು ಧಿಕ್ಕರಿಸಬೇಕು. ಮೊದಲು ರಾಜ್ಯದಲ್ಲಿ ನಮ್ಮ ರೈತರ, ನಮ್ಮ ಜನರ ಹಿತ ಕಾಯಬೇಕು. ರಾಜ್ಯದ ಜನರಿಗೆ ಕುಡಿಯುವ ನೀರು ಬೇಕು, ಅದಾದ್ಮೇಲೆ ಕೃಷಿಗೆ. ಆದರೆ ಪರಿಸ್ಥಿತಿ ಇಲ್ಲೇ ಬರಗಾಲ, ಭೀಕರ ಬರಗಾಲ ಎದುರಿಸ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿ ನಡುವೆ ಜಲಾಶಯದ ಪರಿಸ್ಥಿತಿ ಏನು, ನದಿಯಲ್ಲಿ ನೀರಿನ ಹರಿವು ಎಷ್ಟಿದೆ, ಇದೆಲ್ಲವನ್ನು ಮನಗಂಡು ಕೂಡ ಇದರ ಹೊರತಾಗಿ ಮತ್ತೆ ತಮಿಳುನಾಡಿಗೆ ಈ ಸಂದರ್ಭದಲ್ಲಿ 4 ಟಿಎಂಸಿ ನೀರು ಬಿಡಬೇಕು ಅಂದರೆ ಹೆಂಗೆ? ಇಲ್ಲಿ ನಮ್ಮ ಗದ್ದೆಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗ್ತಾ ಇದೆ. ಜಾನುವಾರುಗಳಿಗೆ, ಜನಗಳಿಗೆ ನೀರಿಗೆನೆ ಹಾಹಾಕಾರ ಎದುರಾಗೋ ದಿನಗಳು ಮುಂದಿವೆ. ಹೀಗಿರುವಾಗ ಇರೋ ನೀರನ್ನು ಕೂಡ ಈಗ ತಮಿಳುನಾಡಿಗೆ ಹರಿಸ್ಬಿಟ್ರೆ ಇಲ್ಲಿನ ಜನ ಏನು ಮಾಡಬೇಕು? ರೈತರೇನು ಮಾಡಬೇಕು? ಆಕ್ರೋಶ.